ಹಾಯ್ ಎಲ್ಲರಿಗೂ ಆಶಾರ್ವಿಸ್ ಕಿಚನ್ಗೆ ಸ್ವಾಗತ. ಇಲ್ಲಿ ನಾನು ನೋಡಿ ಅಡ್ಕ ಬಾಳೆಕಾಯಿಯನ್ನು ತೋರಿಸ್ತಾ ಇರೋದು. ನಾನು ಒಂದು ಸುತ್ತಿದ್ರದ್ದು ಮೆಣಸ್ಕಾಯಿ ಮಾಡಿ ನಿಮಗೆ ಹಾಕಿದ್ದೆ. ಆವಾಗ ಈ ಅಡ್ಕ ಬಾಳೆಕಾಯಿಯ ಗಿಡ ಹೇಗಿರ್ತದೆ ಅಂತ ತೋರಿಸ್ತೇನೆ ಅಂತ ಹೇಳಿದ್ದೆ. ನೋಡಿ ಇದೇ ಅಡ್ಕ ಬಾಳೆಕಾಯಿ. ನಾನಿವತ್ತು ಯಾವ ರೆಸಿಪಿ ಕೂಡ ಮಾಡೋದಿಲ್ಲ. ನನಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ, ತುಂಬಾ ಬೆಡ್ ರೆಸ್ಟಲ್ಲಿದ್ದಾಗಿದ್ದೇನೆ. ಹಾಗಾಗಿ ನಾನು ಇದು ಸಿಕ್ಕಿದ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ. ನೋಡಿ ಇದು ಬೆಟ್ಟಕ್ಕೆ ಹೋಗಿದ್ದಾಗ ವಾಪಸ್ಸು ಈ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ ಇದೇ ಗಿಡ, ಅಡ್ಕ ಬಾಳೆಕಾಯಿಯ ಗಿಡ ಈ ರೀತಿಯಾಗಿ ಇರ್ತದೆ. ಇದರಲ್ಲಿ ನೋಡಿ ಒಂದು ಬಾಳೆಕಾಯಿ, ಅಡ್ಕ ಬಾಳೆಕಾಯಿ ಕೂಡ ಇದೆ. ಇದನ್ನು ನಾವು ತೋರಿಸ್ತೇವೆ ನಿಮಗೆ ಗಿಡನ ಸರಿಯಾಗಿ. ಇದರ ಎಲೆ ಸ್ವಲ್ಪ ಗೇರು ಮರದ ಎಲೆ ರೀತಿ ಇದೆ ನೋಡಿ. ಇದೇ ರೀತಿ ನೀವೆಲ್ಲ ಎಲ್ಲಿಯಾರು ಹೋದಾಗ ಸಿಕ್ಕಿದರೆ ತಕ್ಕೊಂಡು ಬನ್ನಿ. ಮನೆಯಲ್ಲಿ ಇದರದ್ದು ಸಾಂಬಾರು, ಪಲ್ಯ ಮತ್ತು ಮೆಣಸ್ಕಾಯಿ ಕೂಡ ಮಾಡಿದ್ದೆಲ್ಲ ಅದೇ ರೀತಿ ಏನಾದ್ರು ಮಾಡಿದರೆ ತುಂಬ ರುಚಿ ಇದೆ. ಇದು ನೋಡಲಿಕ್ಕೆ ಹೀಗಿದ್ದರೂ ಕೂಡ ತುಂಬ ಅಂದರೆ ತುಂಬ ರುಚಿ. ನಾನು ಅವತ್ತು ಹೇಳಿದ್ದೆ. ನಾನು ಆ ಮೆಣಸ್ಕಾಯಿ ಯಾರಾದರೂ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೋಡಿ ಈ ರೀತಿ ಇದೆ ಗಿಡ. ಒಂಥರ ದೊಡ್ಡ ಮರನೂ ಅಲ್ಲ, ಒಂದು ಕಾಡಲ್ಲಿ ಬೆಳೆಯುವಂಥ ಒಂದು ಗಿಡ. ನೋಡಿ ಈ ರೀತಿಯಾಗಿ ನೀವೇನಾದರೂ ಬೆಟ್ಟಕ್ಕೆ ಹೋಗಿದ್ದಾಗ ಈ ರೀತಿಯಾಗಿ ಸಿಕ್ಕಿದರೆ ಮಾತ್ರ ತಕ್ಕೊಂಡು ಬನ್ನಿ, ಬೇರೆ ಯಾವ ಕಾಯಿಯನ್ನು ಹಿಡ್ಕೊಂಡು ಬರಬೇಡಿ. ಇದೇ ರೀತಿ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ. ಥ್ಯಾಂಕ್ ಯು.